ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ಸಹಜವಾಗಿ ನೆಕ್ಸ್ಟ್ ಮೂಡೋ ಪ್ರಶ್ನೆ, ಯಾರಿಗೆ ಅದೃಷ್ಟ ಕುಲಾಯಿಸಿಬಿಡಬಹುದು, ಯಾರಿಗೆ ಅದೃಷ್ಟ ಮುಂದುವರಿಬಹುದು, ಯಾರಿಗೆ ಕೊಕ್ ಸಿಗಬಹುದು ಅಂತ ಸಿದ್ದರಾಮಯ್ಯ ಆಪ್ತರಾದ ಜಮೀರ್ ಮಹದೇವಪ್ಪ ಅವರಿಗೆ ಅವರ ಭವಿಷ್ಯ ಏನು ಅಂತ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಮೇಲೆ DA ಕೇಸ್ ಇದೆ, ಡಿಸ್ಪ್ರಪೋರ್ಷನೇಟ್ ಆಫ್ ಅಸೆಟ್ಸ್ ಅಂತ, ಅಂದರೆ ಅಕ್ರಮ ಆಸ್ತಿ ಗಳಿಕೆ ಕೇಸ್ ಇದೆ. ಸೊ ಚಾನ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಮುಸ್ಲಿಂ ಕೋಟಾದ ಅಡಿ 5 ರಿಂದ 6 ಜನ ಇದ್ದಾರೆ ನಮ್ಮನ್ನು ಮಂತ್ರಿ ಮಾಡಬೇಕು ಅಂತ. ಈ ಕಡೆಗೆ ಮಹದೇವಪ್ಪ ಅವರ ಬದಲಾಗಿ ಬೇರೆಯವ್ರಿಗೆ ಅವಕಾಶ ಸಿಗುತ್ತಾ? ತಮ್ಮವರನ್ನು ಒಳಗೆ ತಳ್ಳುವಲ್ಲಿ ನಾಯಕರುಗಳ ಶ್ರಮ ಎಷ್ಟು ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ಯಾರ ಮಾತು ನಡೆಯುತ್ತೆ, ಅಂದ್ಕೊಂಡದ್ದನ್ನು ಯಾರು ಸಾಧಿಸ್ತಾರೆ ಅನ್ನೋದೆಲ್ಲ ನಾವು ಮಾತಾಡ್ಬೋದು ಒನ್ಸ್ ಲಿಸ್ಟ್ ಔಟ್ ಆದಮೇಲೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಇವತ್ತು ಅಥವಾ ನಾಳೆ ದೆಹಲಿಗೆ ಹೋಗೋ ಚಾನ್ಸಸ್ ಎಷ್ಟು ಮುಖ್ಯಮಂತ್ರಿಗಳದ್ದು? ಆಮೇಲೆ ಈ ಬಾರಿಯ ಸಂಪುಟ ವಿಸ್ತರಣೆಯ ರೂಪುರೇಷೆ ಹೇಗಿರ್ಬೋದು? ಖಂಡಿತ ಮಮತಾ, ವಿಶೇಷವಾಗಿ ಇವತ್ತು ಸಂಜೆ ಒಳಗಾಗಿ ಒಂದು ಅಧಿಕೃತ ಮಾಹಿತಿ ಸಂದೇಶ ಬರುತ್ತೆ ಅನ್ನುವಂಥದ್ದು. AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ನಡೆಯಬಹುದಂತ ಸಭೆ ಅಥವಾ ಮಾತುಕತೆ ಅವೆಲ್ಲ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಅದು ಇವತ್ತು ಎಷ್ಟೊತ್ತಿಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಇವತ್ತು ಸಂಜೆನೇ ಅವರಿಗೆ ಒಂದು ಸಂದೇಶ ಬರುತ್ತಾ ಅಥವಾ ನಾಳೆ ಬರುತ್ತಾ ಅನ್ನುವಂಥ ಕುತೂಹಲ ಇದೆ. ಬಹುತೇಕ ಮುಖ್ಯಮಂತ್ರಿಗಳು ಜುಲೈ 20ರೊಳಗಾಗಿ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ಕೊಳ್ಬೇಕು ಅನ್ನುವಂಥ ಆಸಕ್ತಿಯನ್ನು ಹೊಂದಿದ್ದಾರೆ. ಇದೇ ವಿಚಾರವನ್ನ AICC ನಾಯಕರ ಗಮನಕ್ಕೂ ಕೂಡ ತಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಬೇಕಾದಂಥ ಸಿದ್ಧತೆಗಳನ್ನ ಮಾಡಿಕೊಂಡು ಹೈಕಮಾಂಡ್ ಬುಲಾವ್ ಕೊಟ್ಟರೆ ಸಹಜವಾಗಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಜೊತೆಗೆ KPCC ಅಧ್ಯಕ್ಷರು ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು ಒಂದು ಭಾಗ. ಅದನ್ನು ಹೊರತುಪಡಿಸಿದ್ರೆ ಈ ಬಾರಿಯ ಸಂಪುಟದ ಸ್ವರೂಪ ಏನು ಅನ್ನುವಂಥ ಕುತೂಹಲ ಇದೆ. ಯಾಕಂದ್ರೆ 20 ಸ್ಥಾನಗಳು ಖಾಲಿ ಇದೆ, 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಹಿರಿಯರಿಗೆ ಅಥವಾ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಇದ್ದಂಥ ಸಚಿವರಿಗೆ ಕೋಕ್ ಕೊಡ್ತಾರಾ ಅಥವಾ ಅಲ್ಲಿ ಒಂದೆರಡು ತಲೆಗಳನ್ನ ಅನಿವಾರ್ಯವಾಗಿ ಪರಿಗಣಿಸಬೇಕಾದಂಥ ಪರಿಸ್ಥಿತಿ ಆದರೆ ಉಳಿದವೆಲ್ಲವೂ ಕೂಡ ಹೊಸ ಮುಖಗಳೇ ಆಗಿರ್ತವೆ ಅನ್ನುವಂಥದ್ದು. ಅಂದ್ರೆ ಮೊದಲ ಬಾರಿ ಗೆದ್ದವರು ಅನ್ನೋದಕ್ಕಿಂತಲೂ ಕೂಡ 2-3 ಬಾರಿ ಗೆದ್ದು ಇದುವರೆಗೂ ಸಚಿವರಾಗದಂಥ ಹೊಸಬರು ಏನಿದ್ದಾರೆ ಅವರಿಗೆ ಹೆಚ್ಚು ಜಾತಿವಾರು, ಪ್ರದೇಶವಾರು ಮತ್ತು ವೈಯಕ್ತಿಕ ವರ್ಚಸ್ಸನ್ನ ಒಳಗೊಂಡಂತೆ ಒಂದು ಅವಕಾಶವನ್ನು ಕೊಡಬಹುದು ಅನ್ನುವಂಥದ್ದು. ಹಾಗಾಗಿ ಹಿರಿತಲೆಗಳಿಗೆ ಕೋಕ್ ಜೊತೆಗೆ ಕಳೆದ ಬಾರಿ ಅಂದ್ರೆ 14 ಜನರ ಆಯ್ಕೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೆಚ್ಚಿನ ಒತ್ತಡವನ್ನು ತರದೇ ಇದ್ರಿಂದ ಸ್ವಲ್ಪ ಹೆಚ್ಚಿನ ಅವಕಾಶ ಈ ಬಾರಿ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಬಾರ್ಗೇನಿಂಗ್ ಇದ್ದಂತೆ ಇರಬಹುದು ಅಂತ ಅನ್ಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಹೈಕಮಾಂಡ್ ತನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಆಯ್ಕೆಗಳನ್ನ ಮಾಡಬಹುದು. ಅದು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಮುಖ್ಯಮಂತ್ರಿಗಳಿಗೂ ಯಾವ ರೀತಿಯಲ್ಲಿ ಬೇಸರ ಆಗದ ರೀತಿಯಲ್ಲಿ ಅಥವಾ ಹೈಕಮಾಂಡ್ ತನ್ನದೇ ನಿಲುವು ಅನ್ನುವಂಥ ರೀತಿಯಲ್ಲಿ ಒಂದು ಸಚಿವ ಸಂಪುಟವನ್ನ ಅಂದ್ರೆ ಅವಕಾಶ ಮಾಡಿಕೊಡಬೇಕು ಯಾರಿಗೆ ಅನ್ನುವಂಥದ್ದನ್ನು ರಚಿಸುವಂತಹ ಸಾಧ್ಯತೆ ಇದೆ ಮಮತಾ. ಧನ್ಯವಾದ ತಮ್ಮ ಮಾಹಿತಿಗಾಗಿ. ಆಮೇಲೆ ಸಿದ್ದರಾಮಯ್ಯ ಅವರ ಮಾತು ಎಷ್ಟು ಮಟ್ಟಿಗೆ ನಡೆಯುತ್ತೆ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇಲ್ಲೂ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ಇನ್ನು ಇದೇ ವಿಚಾರವಾಗಿ ನಾವು ಹಲವು ನಾಯಕರನ್ನ ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡಿದ್ವಿ. DCM ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಇಲ್ಲ, ನೋಡೋಣ. ಅದನ್ನೆಲ್ಲವನ್ನು ಕೂಡ ನಾವು ಫೇಸ್ ಮಾಡಲೇಬೇಕಲ್ಲ, ಮಾಡ್ತೀವಿ. ಈಗ ಇನ್ನೂ 20 ಹುದ್ದೆಗಳು ಸಚಿವ ಸಂಪುಟದಲ್ಲಿ ಖಾಲಿ ಇದೆ. ಅದನ್ನು ತುಂಬೋದಕ್ಕೆ ಈಗಾಗಲೇ ಹೈಕಮಾಂಡ್ನವರು ಚರ್ಚೆಗಳನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಈಗ ವಾಪಸ್ ಬಂದಿದ್ದಾರೆ ಅವರು ವಿದೇಶ ಪ್ರವಾಸದಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಕೆಲಸ ಆಗುತ್ತೆ. ಇಲ್ಲ, ನೋಡೋಣ. ಅದನ್ನೆಲ್ಲವನ್ನು ಕೂಡ ನಾವು ಫೇಸ್ ಮಾಡಲೇಬೇಕಲ್ಲ, ಮಾಡ್ತೀವಿ.